ಯಾವ ವೀರ್ಯಾಣುವಿನಲ್ಲಿ ವೈವರ್ಣ ತಂತು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, 12 ವಾರಗಳು ಅಂದರೆ ಸುಮಾರು 3 ತಿಂಗಳ ಅವಧಿಯವರೆಗೂ ಅದು ಹಾಗೇ ಇರುತ್ತೆ. ಬೈಪೊಟೆನ್ಷಿಯಲ್ ಗೊನಾಡೆ, ಅದು ಗಂಡು ಹೆಣ್ಣು ಆಗಿರೋದಿಲ್ಲ. ಇನ್ನು ವೈವರ್ಣ ತಂತುವಿನಿಂದ ಸಿಗ್ನಲ್ ಬರೋದಿಲ್ಲ. ಇವಾಗ ಸಿಗ್ನಲ್ ಬರದಿದ್ದ ಪಕ್ಷದಲ್ಲಿ VNT ಅಂತ ಒಂದು ಜೀನ್ ಆ್ಯಕ್ಟಿವೇಟ್ ಆಗುತ್ತೆ. ಅದು FOXL ಎನ್ನುವ ಇನ್ನೊಂದು ಜೀನನ್ನು ಆ್ಯಕ್ಟಿವೇಟ್ ಮಾಡಿ ಓವರಿಗಳನ್ನು ಡೆವಲಪ್ ಮಾಡ್ತಾ ಬರುತ್ತೆ. ನಂತರ ಈ ಹೊರಜನನೇಂದ್ರಿಯಗಳು ಯಾವ ರೀತಿ ಡೆವಲಪ್ ಆಗುತ್ತೆ ಅಂದರೆ, ಓವರಿಗಳು ಡೆವಲಪ್ ಆದಾಗ ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾಯಿತು. ಎಸ್ಟ್ರೋಜನ್ ಹಾರ್ಮೋನು ಬಿಡುಗಡೆಯಾದ ನಂತರ ಏನಾಗುತ್ತೆ, ಹೆಣ್ಣು ಮಕ್ಕಳಲ್ಲಿ ಈ ಒಂದು ಊಲ್ಫಿಯನ್ ಡಕ್ಟ್ ಅನ್ನೋದು ನಶಿಸಿ ಹೋಗುತ್ತೆ. ಮುಲ್ಲೇರಿಯನ್ ಡಕ್ಟ್ ಇದೆಯಲ್ಲ, ಅದರಿಂದ ಫೆಲೋಪಿಯನ್ ಟ್ಯೂಬು, ಯೂಟರಸ್ಸು, ಅಪ್ಪರ್ ವೆಜೈನ ಇವುಗಳು ಹೊರಜನನೇಂದ್ರಿಯಗಳು ಮಾರ್ಪಾಡಾಗುತ್ತೆ. ಇದಾದ ನಂತರ ಹೊರಜನನೇಂದ್ರಿಯದಲ್ಲಿ ಮುಖ್ಯವಾಗಿ ಜೆನೈಟಲ್ ಟ್ಯೂಬರ್ಸಲ್ ಅಂತೀವಿ, ಅದು ಕ್ಲಿಟೋರಿಯಸ್ ಅಂತ ಹೊರಜನನೇಂದ್ರಿಯ ಹೆಣ್ಣು ಮಕ್ಕಳದ್ದು. ಲೆಬಿಯಾ ಮೇಜರ್, ಲೆಬಿಯಾ ಮೈನರ್, ಈ ಥರ ಹೊರಜನನೇಂದ್ರಿಯಗಳು ಬೆಳವಣಿಗೆ ಆಗುತ್ತೆ, ಒಳಜನನೇಂದ್ರಿಯಗಳು ಬೆಳವಣಿಗೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ SRY ಜೀನಿನ ಇನ್ಸ್ಟ್ರಕ್ಷನ್ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಾತ್ರ ಅದು ಓವರಿ ಡೆವಲಪ್ ಆಗಿ ಓವರಿಯಿಂದ ಎಸ್ಟ್ರೋಜನ್ ಡೆವಲಪ್ ಆಗುತ್ತೆ. ಹಾಗಾಗಿ ಒಂದು ಗಂಡು ಅಥವಾ ಹೆಣ್ಣು ಭ್ರೂಣದ ಬೆಳವಣಿಗೆ ಅದರ ಹಿಂದೆ 100 ಮಾಲಿಕ್ಯೂಲ್ಸ್ಗಳು ಇನ್ವಾಲ್ವ್ ಆಗಿದೆ. ಇದು ಅತ್ಯಂತ ಸಂಕೀರ್ಣವಾದ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಒಂದೇ ಒಂದು ಜೀನಿನಲ್ಲಿ ವ್ಯತ್ಯಾಸ ಏನಾರು ಆದರೆ ಅಂಥ ಸಂದರ್ಭದಲ್ಲಿ ಆತ ಪರಿಪೂರ್ಣವಾಗಿ ಗಂಡು ಆಗೋದಿಲ್ಲ ಅಥವಾ ಪರಿಪೂರ್ಣವಾಗಿ ಹೆಣ್ಣು ಆಗೋದಿಲ್ಲ. ಅಂತಹ ಬೇಕಾದಷ್ಟು ಕಂಡೀಷನ್ಗಳು ನಮ್ಮ ಸಮಾಜದಲ್ಲಿದೆ. ಆದರೆ ಏನಾಗುತ್ತೆ ಅಂದರೆ, ಯಾರು ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಈ ಥರ ನನ್ನ ಪರಿಸ್ಥಿತಿ ಇದೆ, ನನಗೆ ಈ ಥರ ತೊಂದರೆಗಳಿದೆ ಅಂತ ಹೇಳ್ಕೊಳಕ್ಕಾಗೋದಿಲ್ಲ, ನರಳುತ್ತಾ ಇರ್ತಾರೆ. ಕೆಲವೊಬ್ಬರು ಇದನ್ನು ಮರೆಮಾಚಿ ಮದುವೆನೂ ಆಗ್ತಾರೆ. ಮದುವೆನೂ ಆದಂಥ ಸಂದರ್ಭದಲ್ಲಿ ಆ ನಂತರ ಗೊತ್ತಾಗುತ್ತೆ, ಇವನಿಗೆ ಈ ಥರ ತೊಂದರೆ ಇದೆ ಅಂತ. ಆವಾಗ ಅವರ ಸಾಂಸಾರಿಕ ಜೀವನ ಹಾಳಾಗುತ್ತೆ. ಹಾಗಾಗಿ ಗಂಡು ಮತ್ತು ಹೆಣ್ಣಾಗುವ ಪ್ರಕ್ರಿಯೆ ಅತ್ಯಂತ ಸಂಕೀರ್ಣವಾದ ಪ್ರಕ್ರಿಯೆ. ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ, ಅದಕ್ಕೆ ನೋಡಿ ಇವತ್ತು ತಾಯಂದಿರ ದಿನ. ನಿಜವಾಗ್ಲೂ ನಾವೆಲ್ಲ ನಮ್ಮ ತಾಯಂದಿರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕು. ಕಾರಣ ನಾವು ನಾರ್ಮಲ್ ಆಗಿದ್ದೀವಿ, ನಾವು ಬೇರೆ ಏನೂ ಆಗದೇ ಇರಬಹುದು, ಆದರೆ ನಾವು ಆರೋಗ್ಯವಂತವಾಗಿದ್ದೀವಿ. ಕಣ್ಣು, ಮೂಗು, ಕಿವಿ, ಕೈ, ಕಾಲು ಎಲ್ಲ ಚೆನ್ನಾಗಿ ಇಷ್ಟಿದ್ರೆ ಸಾಕು. ಮಿಕ್ಕದ್ದು ನೀವು ಸಾಧನೆ ಮಾಡ್ಬೋದು. ಇಷ್ಟೆಲ್ಲ ಇದ್ದರೆ ನಂತರ ನೀವು ಸಾಧನೆ ಮಾಡ್ಬೋದು.